ವೇದಿಕೆ ಕಾರ್ಯಕ್ರಮವು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಪ್ರಾರಂಭವಾಗಲಿದ್ದು, ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನು ನೀಡಲು ಶ್ರೀ 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 ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿಯವರು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಇವರ ಆಶೀರ್ವಚನದೊಂದಿಗೆ ಸಭೆ ಪ್ರಾರಂಭವಾಗಿ, ಅದೇ ರೀತಿ ರಾಜಯೋಗಿನಿ ಡಿ ಕೆ ಮೋಹನ್ ಕುಮಾರಿಯವರು, ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯ ಚಂದ್ರಪಟ್ಟಣ ಇವರಿಂದಲೂ ಸಹ ಆಶೀರ್ವಚನ ಇರುತ್ತದೆ. ತದನಂತರ ಶ್ರೀ ಚಂದ್ರಶೇಖರ್ ಗುರೂಜಿಯವರು, ಬೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರ ಕತ್ತರಿಘಟ್ಟ ಇವರಿಂದಲೂ ಸಹ ಆಶೀರ್ವಚನದ ಹಾಗೂ ನಮ್ಮ ಧರ್ಮದ ವಿಚಾರವಾಗಿ ಮಾತನಾಡಲಿದ್ದಾರೆ. ತದನಂತರ ದಿಕ್ಸೂಚಿ ಭಾಷಣ ಶ್ರೀ ಶರತ್ ಪಂಪ್ವೆಲ್, ಪ್ರಾಂತ್ಯ ಕಾರ್ಯದರ್ಶಿ ವಿಶ್ವ ಹಿಂದೂ ಪರಿಷತ್, ಇವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಆದ್ದರಿಂದ ದಯಮಾಡಿ ಈ ಕಾರ್ಯಕ್ರಮಕ್ಕೆ ಜೈ ಶ್ರೀರಾಮ್. ನನ್ನ ಹೆಸರು ಕೃಷ್ಣಮೂರ್ತಿ ಹೊಸಳ್ಳಿ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಶ್ರವಣಬೆಳಗೊಳದಲ್ಲಿ ದಿನಾಂಕ 25/1/2026 ಆಯೋಜನೆ ಮಾಡಲಾಗಿದ್ದು, ಈ ಕಾರ್ಯಕ್ರಮವು ನಾಗೇನಕೊಪ್ಪಲು ಸರ್ಕಲ್ನಿಂದ ಶೋಭಾಯಾತ್ರೆ ಆರಂಭವಾಗಿ ವೇದಿಕೆ ಬಾಹುಬಲಿ ಪಾಲಿಟೆಕ್ನಿಕ್ ಕಾಲೇಜ್ ಆವರಣ, ಗೊಮ್ಮಟನಗರ, ಶ್ರವಣಬೆಳಗೊಳ ಇಲ್ಲಿಗೆ ಶುಭ ಸಭಾ ಕಾರ್ಯಕ್ಕೆ ಬಂದು ಎಲ್ಲರನ್ನ ನಾನು ಆಹ್ವಾನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್. ಈಗಾಗಲೇ ನಮ್ಮ ಸಂಚಾಲಕರು ಕೃಷ್ಣಮೂರ್ತಿ ಅವರು ಹೇಳಿದ ಹಾಗೆ ಹಿಂದೂ ಸಮಾಜೋತ್ಸವ ಸಮಿತಿ ಅಂತ ಹೇಳಿ ಪ್ರತಿ ತಾಲೂಕಿನಲ್ಲಿ ಹೋಬಳಿವಾರು ಈ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ತುಂಬಿದ ಸಂಭ್ರಮಾಚರಣೆಯ ಅಂಗವಾಗಿ ಪ್ರತಿ ಹೋಬಳಿಯಲ್ಲಿ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶ್ರವಣಬೆಳಗೊಳ ಹೋಬಳಿಯಲ್ಲೂ ಕೂಡ ಈಗಾಗಲೇ ಹೇಳಿದ ಹಾಗೆ 9:30 ಗಂಟೆಗೆ ನಾಗೇನಕೊಪ್ಪಲು ಸರ್ಕಲ್ನಿಂದ ಶೋಭಾಯಾತ್ರೆಯನ್ನು ಪ್ರಾರಂಭ ಮಾಡಿ ಶ್ರವಣಬೆಳಗೊಳ ಬಾಹುಬಲಿ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ 11 ಗಂಟೆಗೆ ಎಲ್ಲರೂ ಕೂಡ ಜಮಾವಣೆಗೊಂಡು ಅಲ್ಲಿ ಎಲ್ಲ ಹಿಂದೂ ಬಾಂಧವರನ್ನ ಒಗ್ಗೂಡಿಸಿ ಅಲ್ಲಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವ ಒಕ್ಕಲಿಗರ ಮಠ ಮಹಾಸಂಸ್ಥಾನ ಮಠಕ್ಕೆ ಶ್ರೀ ನಿಶ್ಚಲಾನಂದ ಮಹಾಸ್ವಾಮೀಜಿಯವರು ಮತ್ತು ಕತ್ತರಿಘಟ್ಟ ಬೆಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ನಮ್ಮ ಗುರುಗಳ ಚಂದ್ರಶೇಖರ್ ಗುರೂಜಿಯವರು, ಬ್ರಹ್ಮಕುಮಾರಿ ಸಮಾಜದ ಮೋಹನ್ ಕುಮಾರಿಯವರು ಮತ್ತು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕೆ ಬರ್ತಿರ್ತಕ್ಕಂಥ ಶರತ್ ಪಂಪ್ವೆಲ್ ಅವರು ಎಲ್ಲರೂ ಸೇರಿ ಹೋಬಳಿಯ ಎಲ್ಲ ಬಾಂಧವರನ್ನ ಸೇರಿ ದೇಶ, ಧರ್ಮ ಮತ್ತು ಸಂಸ್ಕಾರದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಅಲ್ಲಿ ಬೃಹತ್ ಸಮಾವೇಶದಲ್ಲಿ ಅಲ್ಲಿ ಪ್ರವಚನವನ್ನು ನೀಡ್ತಾರೆ. ದಯಮಾಡಿ ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೆ ಕರಪತ್ರವನ್ನು ಕೊಡಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ದಯಮಾಡಿ ಇದೇ ಕರಪತ್ರ ಎಂದು ಭಾವಿಸಿ ನಮ್ಮೆಲ್ಲರ ಕರೆಗೆ ನಾವೆಲ್ಲರೂ ಒಂದಾಗಿ ದೇಶ ಕಟ್ಟೋಣ, ದೇಶದ ರಕ್ಷಣೆಗಾಗಿ ಬದುಕೋಣ ಎನ್ನುವ ನಾಣ್ಣುಡಿಯೊಂದಿಗೆ ಎಲ್ಲರೂ ಇಲ್ಲಿ ಬನ್ನಿ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಿವೇದನೆ ಮಾಡ್ತೇವೆ. ಬಂಧುಗಳೇ, ನೀವು ಬನ್ನಿ, ನಿಮ್ಮವ್ರನ್ನ ಕರೆತಂದು. ಜೈ ಶ್ರೀರಾಮ್.